ಸರ್ ಮತ್ತೆ ಹಾಗೆ ಈ ನಾವು ಪಂಚನಾಮ ಅಂತ ಏನು ಕರಿತೀವಿ ಆ್ಯಂಡ್ ಇದು ಸೀಸರ್ ಟೈಮಲ್ಲಿ ಈಗ ಏನೇ ಒಂದು ಮೆಟೀರಿಯಲ್ ಆಬ್ಜೆಕ್ಟ್ ಈಗ ಬಟ್ಟೆ ಆಗಿರ್ಬೋದು ವೆಪನ್ ಆಗಿರ್ಬೋದು ನೀವೇನೇ ಸೀಸ್ ಮಾಡಿದ್ರು ಒಂದು ಪಂಚನಾಮೆನ ನೀವು ಡ್ರಾ ಮಾಡಬೇಕು. ಓಕೆ. ಆ ಪಂಚನಾಮೆ ಸೀಸರ್ ಟೈಮಲ್ಲಿ ಪಂಚನಾಮೆ ಏನಿದೆ ಆ ಟೈಮಲ್ಲಿ ಬ್ಲಡ್ ಸ್ಟೇನ್ಸ್ ಇತ್ತು ದರ್ಶನ್ ಅವರ ಬಟ್ಟೆ ಮೇಲೆ ಅಂತ ಎಲ್ಲೂ ಪ್ರಾಸಿಕ್ಯೂಷನ್ನು ಸಬ್ಮಿಟ್ ಮಾಡಿಲ್ಲ, ಸಾಬೀತು ಮಾಡಿಲ್ಲ ಅನ್ನೋದು ದರ್ಶನ್ ಅವ್ರದ್ದೊಂದು ಕಂಟೆನ್ಷನ್ ಆಗಿರುತ್ತೆ. ಹಾಗೇನೆ ಸರ್ ಈ ಡಿಲೇ ಮತ್ತೆ ಇನ್ನೊಬ್ರು 76, 91 ಇವ್ರದ್ದು ಡಿಲೇ ಇದೆ, ಅದನ್ನ ಮತ್ತೆ ಅವರು ಕಂಟೆನ್ಷನ್ಸ್ ತಗೊತಾರೆ. ಆ್ಯಂಡ್ ಈ ರೇಣುಕಾ ಸ್ವಾಮಿಯವರ ತಂದೆ ತಾಯಿ CW7, 8 ಮತ್ತು ಹಾಗೆ CW21 ಇನ್ನೊಬ್ಬರು ಯಾರಿದ್ದಾರೆ, ಈ ಅವರ ಒಂದು ಸ್ಟೇಟ್ಮೆಂಟ್ಗಳಲ್ಲಿ 161 ಸ್ಟೇಟ್ಮೆಂಟ್ ಅಂತ ನಾವೇನು ಹೇಳ್ತೀವಿ ಅದರಲ್ಲಿ ಮತ್ತು 164 ಸ್ಟೇಟ್ಮೆಂಟ್ಸಲ್ಲಿ ತುಂಬ ಕಾಂಟ್ರಡಿಕ್ಷನ್ಸ್ ಇದೆ. ಈಗ ತಂದೆ ಹೇಳ್ದಂಗೆ ತಾಯಿದು ಸ್ಟೇಟ್ಮೆಂಟ್ ಇಲ್ಲ, ಹಾಗೆ ಇವ್ರು 3 ಜನಂದು ಸ್ಟೇಟ್ಮೆಂಟ್ ಸ್ಟೀರಿಯೋ ಟೈಪ್ ಇಲ್ಲ. ಓಕೆ. ಒಂದರಲ್ಲಿ ಅವ್ರ ತಾಯಿ ಹೇಳ್ತಾರೆ ಅವನ ಸ್ನೇಹಿತರ ಜೊತೆ ಹೋಗ್ತಾ ಇದ್ದೀನಿ ಅಂತ ನಮಗೆ ಫೋನ್ ಮಾಡಿ ತಿಳಿಸ್ತಾ ಊಟಕ್ಕೆ ಬರಲ್ಲ ವೇಟ್ ಮಾಡಬೇಡಿ ಅಂತ ಅವ್ರ ತಾಯಿ ತಂದೆ ತಿಳಿಸ್ತಾರೆ. ಇನ್ನೊಂದು ಕಡೆ ಹೇಳ್ತಾರೆ ಇಲ್ಲ ನನ್ನನ್ನು ಯಾರೋ ಕರ್ಕೊಂಡು ಹೋಗ್ತಾ ಇದ್ದಾರೆ ಬೆಂಗಳೂರಿನವ್ರು ಬಂದು ಅಂತ ಹೇಳ್ತಾರೆ ಅಂತ. ಆದರೆ ಕುಡಿಯೋ ಟೈಮ್ನಲ್ಲಿ ತಾಯಿಗೆ ಫೋನ್ ಮಾಡಿ ನಾನೇನಿಲ್ಲ ಫ್ರೆಂಡ್ಸ್ ಜೊತೆ ಇದ್ದೀನಿ ಆರಾಮ್ಸೆ ಇದ್ದೀನಿ ಅಂತ ಹೇಳಿ. ಸೊ ಇವರು ಕಂಟೆನ್ಷನ್ ಏನಂದರೆ ಒಬ್ಬೊಬ್ಬರು ಹೇಳಿಕೆಯಲ್ಲೂ ಕೂಡ ಕಾಂಟ್ರಡಿಕ್ಷನ್ ಇದೆ. ಇದು ಎಲ್ಲಿ ನಿಮಗೆ ಕ್ಲಿಯರ್ ಆಗೋದು ಅಂತ ಅಂದರೆ ಟ್ರಯಲ್ನಲ್ಲಿ ಮಾತ್ರ. ಓಕೆ. ಬೇಲ್ ಸ್ಟೇಜ್ನಲ್ಲಿ ಇದನ್ನು ಬರಲ್ಲ. ಇದನ್ನ ಕಾಂಟ್ರಡಿಕ್ಷನ್ ಇರೋದ್ರಿಂದ ಕಿಡ್ನಾಪ್ ನಾವೇನಾಗಲಿ 362 ಅಬ್ಡಕ್ಷನ್ ಅಂತ ನಾವೇನು ಹೇಳಿದ್ವಿ, ಅಬ್ಡಕ್ಷನ್ ಅಂಶ ಇಲ್ಲಿ ಬರೋದೇ ಇಲ್ಲ. ಯಾಕಂದರೆ ಇವರ ಹೇಳಿಕೆಯಲ್ಲೇ ಒಂದು ಕಾಂಟ್ರಡಿಕ್ಷನ್ ಬಂದಿರೋದ್ರಿಂದ ಅದು ಬರೋದಿಲ್ಲ ಅಂತ ಅವರ ಒಂದು ಕಂಟೆನ್ಷನ್ ತಗೊತಾರೆ. ಇದು ಟ್ರಯಲ್ ಆಗಬೇಕು, ಈಗ ನೀವು ಬೇಲ್ ಕ್ಯಾನ್ಸಲ್ ಮಾಡೋಕೆ ಬರೋದಿಲ್ಲ. ಆಮೇಲೆ ಸರ್ ನೆಕ್ಸ್ಟ್ ನಾವು ಬಂದರೆ ಅಟಾಪ್ಸಿ ಅಂದರೆ ಈ ನಾವು ಪೋಸ್ಟ್ ಮಾರ್ಟಮ್ ಅಂತ ನಾವೇನು ಕರಿತೀವಿ ಸರ್. ಇದು ಪೋಸ್ಟ್ ಮಾರ್ಟಮ್ ಡೇಟೆಡ್ 11/6/24 ಅಂದರೆ ಜೂನ್ನಲ್ಲಿ ಇದು ಒಂದು ಪೋಸ್ಟ್ ಮಾರ್ಟಮ್ ಆಗುತ್ತೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಸಹಜವಾಗಿ ನಾವು ಬೇರೆ ನಮ್ಮ ಕೇಸ್ಗಳಲ್ಲಿ ನಾವು ನೋಡ್ತೀವಲ್ಲ ಮ್ಯಾಂಡೇಟ್ರಿ, ಅದು ಇಟ್ಸ್ ಅ ಪ್ರೊಸೀಜರ್. ಪೋಸ್ಟ್ ಮಾರ್ಟಮ್ನಲ್ಲಿ ಪ್ರಾಬಬಲ್ ಟೈಮ್ ಆಫ್ ಡೆತ್ ಅಂದರೆ ಯಾವ ಸಂದರ್ಭದಲ್ಲಿ ಇದು ಡೆತ್ ಆಗಿರ್ಬೋದು ಅನ್ನೋದನ್ನು ಅವರು ಬರೀಬೇಕು. ಅದು ಅವ್ರು ಎಕ್ಸ್ಪರ್ಟ್ಸ್ ಇರ್ತಾರೆ, ಅವ್ರು ಬರೀತಾರೆ ಸರ್ ಪೋಸ್ಟ್ ಮಾರ್ಟಮ್. ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ನಾವು ರೇಣುಕಾ ಸ್ವಾಮಿ ಅವ್ರದ್ದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ನೋಡಿದ್ರೆ ಈ ಟೈಮ್ ಆಫ್ ಡೆತ್ ಪ್ರಾಬಬಲ್ ಅಂದರೆ ಅಕ್ಯುರೇಟಾಗಿ ಕರೆಕ್ಟಾಗಿ ಅದೇ ಟೈಮಲ್ಲಿ ಡೆತ್ ಆಯಿತು ಅಂತ ಹೇಳಕ್ಕೆ ಬರೋದಿಲ್ಲ. ಇಟ್ ಈಸ್ ಆನ್ ದ ಡಾಕ್ಟರ್ಸ್ ಎಕ್ಸ್ಪರ್ಟ್ ಇದು. ಅವ್ರು ಆ ಟೈಮ್ ಬರೀತಾರೆ. ಈಗ ಬಹುಶಃ ಈ ಡೆತ್ ಬಾಡಿ ಕಂಡೀಷನ್ ನೋಡಿ ಅದು ರಾಟನ್ ಸ್ಟೇಜಲ್ಲಿತ್ತು, ತುಂಬ ಅದರಿಂದ ಪೂರ್ತಿ ಹುಳಗಳೆಲ್ಲ ಇದಾಗಿತ್ತು. ಸೊ ಅಂದರೆ 2 ದಿವಸ ಆಗಿರ್ಬೋದು, 3 ದಿವಸ ಆಗಿರ್ಬೋದು, ದಿನಗಳು ಓಕೆ. ಯಾವ ಟೈಮಿಂಗ್ಸ್ ಇದು ಒಂದು 9ರಿಂದ 10 ಗಂಟೆ ಸುಮಾರು ಬೆಳಗಿನ ಜಾವ ಆಗಿರ್ಬೋದು, ರಾತ್ರಿ ಆಗಿರ್ಬೋದು, ಅಥವಾ ದಿನಾಂಕ ಸೊ ಈ ಸ್ಪೆಸಿಫಿಕೇಶನ್ನು ಪೋಸ್ಟ್ ಮಾರ್ಟಮ್ ಅಟಾಪ್ಸಿಯಲ್ಲಿ ಇಲ್ಲ ಅಂತ ಹೇಳಿ. ಓಕೆ. ಯಾಕಂದರೆ ಸರ್ ಇದೆಲ್ಲ ಪ್ರೊಸೀಜರ್, ಡ್ಯೂ ಪ್ರೊಸೀಜರ್. ಇದು ಪ್ರಾಸಿಕ್ಯೂಷನ್ನ ಮೊದಲ ಮುಖ್ಯ ಅಂಶಗಳಿವೆಲ್ಲ ಮಾಡಬೇಕಾಗಿರೋದು. ಸೊ ಆದ್ದರಿಂದ ಇದು ಇಲ್ಲದೇ ಇದ್ದಾಗ ಇನ್ವಾಲ್ವ್ಮೆಂಟ್ ಇದ್ರ ಲ್ಯಾಪ್ಸ್ ಆಫ್ ಪ್ರೊಸೀಜರ್ ಇದು ಅಂತ ಹೇಳಿ ಅವರ ಕಂಟೆನ್ಷನ್ಸ್. ಹಾಗೆ ನಾವು ಫರ್ದರ್ ಬಂದರೆ ಸರ್ ಈ CW195 ಇದೆ ಸರ್, ಅವ್ರ ಹೆಸರು ಸುರೇಂದ್ರ ಅಂತ ಹೇಳಿ, ಈಸ್ ಹೆಡ್ ಕಾನ್ಸ್ಟೇಬಲ್. ಈ ಹೆಡ್ ಕಾನ್ಸ್ಟೇಬಲ್ ಅವರು ಈ ಸ್ಕೆಚ್ ಪ್ರಿಪೇರ್ ಮಾಡ್ತಾರೆ. ಸ್ಕೆಚ್ ಅಂತಂದರೆ ಈಗ ರೇಣುಕಾ ಸ್ವಾಮಿ ಅವ್ರ ಬಾಡಿ ಎಲ್ಲಿ ಸಿಕ್ಕಿತ್ತು, ಹಾಗೆ ಯಾವ ಪೊಸಿಷನಲ್ಲಿತ್ತು, ಸುತ್ತಮುತ್ತ ಏನಿತ್ತು, ಆಮೇಲೆ ಆ ಕಡೆ ಈಶಾನ್ಯಕ್ಕೆ ಏನಿತ್ತು, ದಕ್ಷಿಣಕ್ಕೆ ಏನಿತ್ತು, ಈ ಸ್ಕೆಚ್ನ ಒಂದು ಪ್ರಿಪೇರ್ ಮಾಡಬೇಕು. ಈ ಸ್ಕೆಚ್ ಇವ್ರೇನು CW195 ಹೆಡ್ ಕಾನ್ಸ್ಟೇಬಲ್ ಪ್ರಿಪೇರ್ ಮಾಡಿದ್ದಾರೆ ಅದು ಬಂದು ಗೂಗಲ್ ಮ್ಯಾಪ್. ಇವ್ರ ಕಂಟೆನ್ಷನ್ ತಗೊಳ್ಳೋದು ಏನಂತಂದ್ರೆ ಅದು ಗೂಗಲ್ ಮ್ಯಾಪು. ಆ ಗೂಗಲ್ ಮ್ಯಾಪ್ನ ಪ್ರಿಂಟ್ಔಟ್ ತೆಗೆದಿದ್ದಾರೆ. ಆ ಪ್ರಿಂಟ್ಔಟ್ ತೆಗೆದು ಆ ಜಾಗಗಳಿಗೆ ಒಂದು ಕಟ್ ಆ್ಯಂಡ್ ಪೇಸ್ಟ್ ಫೋಟೋಗಳನ್ನ ಅಂಟಿಸಿದ್ದಾರೆ. ಏನು ಗೂಗಲ್ ಮ್ಯಾಪ್ ಬಳಸೋ ಹಂಗಿಲ್ವಾ ಸರ್? ಗೂಗಲ್ ಮ್ಯಾಪ್ನ ಬಳಸ್ಬೋದು, ಆದರೆ ಬಳಸಬಾರ್ದು ಅಂತ ಏನಿಲ್ಲ. ಈ ಕೃತ್ಯ ಆದಾಗ ಮ್ಯಾನ್ಯುಯಲ್ ಸ್ಕೆಚ್ ಮಾಡಬೇಕು, ಇಂಪಾರ್ಟೆಂಟ್. ಯಾಕಂದರೆ ಈಗ ಸ್ಪಾಟ್ ಮಾಜರನ್ನು ನಾವೇನು ಹೇಳ್ತೀವಿ, ಸ್ಕೆಚ್ ಮಾಡಿದಾಗ ಆ ಜಾಗದಲ್ಲಿ ನಿಂತ್ಕೊಂಡು ಅವರೊಂದು ಮಾಜರ್ನ ಬರೀತಾರೆ ಕೈಯಲ್ಲಿ. ಸೊ ಇದು ಕೈಯಲ್ಲೇ ಸ್ಕೆಚ್ ಮಾಡಬೇಕಾ? ಕೈಯಲ್ಲಿ ಸ್ಕೆಚ್ ಮಾಡ್ತಾರೆ. ಅಲ್ಲಿ ಯಾರಿದ್ದಾರೆ ಮಾಜರ್ ಮಾಡಿದಾಗ ಮಾಜರ್ ವಿಟ್ನೆಸ್ಗಳನ್ನು ಕೂಡ ಸೈನ್ ಹಾಕಿಸ್ಕೊತಾರೆ. ಅಂದರೆ ನಮ್ಮ ಕ್ಷಮಕ್ಷದಲ್ಲಿ ಇದನ್ನ ಸಹಿ ತಗೊಳ್ಳಲಾಗಿದೆ, ನಮ್ಮ ಎದುರುಗಡೆನೆ ಮಾಜರ್ ಮಾಡಿದ್ದಾರೆ ಅನ್ನೋದನ್ನ. ಬಟ್ ಆದರೆ ಇಲ್ಲಿ ಇವ್ರ ಕಂಟೆನ್ಷನ್ ಏನಂದ್ರೆ ಆ ಸ್ಕೆಚ್ ಇವರು ಏನು ಹೆಡ್ ಕಾನ್ಸ್ಟೇಬಲ್ ಪ್ರಿಪೇರ್ ಮಾಡಿದ್ದಾರೆ ಅದು ಡೈರೆಕ್ಟ್ ಗೂಗಲ್ ಮ್ಯಾಪು, ಇವ್ರು ತಯಾರಿಸಿದ್ದಿಲ್ಲ. ಆದ್ರಿಂದ ಇದು ಅನುಮಾನಾಸ್ಪದವಾಗಿದೆ. ಹಾಗೆ ಆ ಗೂಗಲ್ ಮ್ಯಾಪ್ ಇಂದ ಏನ್ ಪ್ರಿಂಟ್ಔಟ್ ತೆಗೆದಿದ್ದಾರೆ ಅಲ್ಲಿಗೆ ಫೋಟೋಗಳನ್ನ ಅಂಟಿಸಲಾಗಿದೆ ಅನ್ನೋ ಇವ್ರದ್ದು ಇನ್ನೊಂದು ಕಂಟೆನ್ಷನ್ ಆಗಿರುತ್ತೆ.
ಸೊ ಅಂದರೆ ಇವ್ರು ಏನು ಮಾಡ್ತಾರೆ, ಕಂಟೆನ್ಷನ್ ನಾವು ತಗೋಬೇಕಾದ್ರೆ ಏನು ಇನ್ವೆಸ್ಟಿಗೇಷನ್ ತನಿಖೆಯಲ್ಲಿ ಏನು ಲೂಪ್ ಹೋಲ್ಸ್ ಇತ್ತು, ಆ ಪ್ರಾಸಿಕ್ಯೂಷನ್ ಯಾವುದನ್ನ ಪ್ರೂವ್ ಮಾಡೋಕ್ಕಾಗಿಲ್ಲ, ಅದೇ ಅಕ್ಯೂಸ್ನ ಒಂದು ಕಂಟೆನ್ಷನ್ ಆಗಿರುತ್ತೆ. ಸೊ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಇದೇ ಕಂಟೆನ್ಷನ್ನ ಲಿಖಿತವಾಗಿ ರೈಟಿಂಗ್ನಲ್ಲಿ ಸಬ್ಮಿಟ್ ಮಾಡ್ತಾರೆ. ಸರ್ ಹಾಗೆ ಅವರ ಇನ್ನೊಂದು ಪ್ರಮುಖವಾದ ಕಂಟೆನ್ಷನ್ ಏನಂದರೆ, ದರ್ಶನ್ ಅವ್ರ ಫೋನಿಂದ, ಈಗ ನಾವೇನು CDR ಅಂತ ಹೇಳ್ತೀವಿ, ಯಾವುದೇ ಬೇರೆ ಆರೋಪಿಗಳಿಗೆ ಹೋಗಿರೋ ಕರೆಗಳು ಹೋಗಿರೋದಾಗ್ಲಿ ಮೆಸೇಜ್ಗಳು ಹೋಗಿರೋದಾಗ್ಲಿ ಯಾವುದು ಪ್ರಾಸಿಕ್ಯೂಷನ್ ಅವರು ಕೋರ್ಟ್ನ ಮುಂದೆ ಇಟ್ಟಿಲ್ಲ. ಓಹೋ, ಸೊ ಅದೊಂದು ದೊಡ್ಡ ಲ್ಯಾಬ್ಸ್ ಅಂತ ಇವರು ಹೇಳ್ತಾ ಇದ್ದಾರೆ. ಲ್ಯಾಬ್ಸ್ಗೆ ಅಂತ ಸಾಬೀತುಪಡಿಸಿಲ್ಲ. ಓಕೆ, ಇವರೇ ಇದ್ರು, ಇವ್ರು ಫೋನ್ ಮಾಡಿದ್ರು, ಅವ್ರನ್ನ ಕರೆಸ್ಕೊಂಡ್ರು ಅನ್ನೋದಕ್ಕೆ CDR ಮೂಲಕ ಏನೂ ಕೊಟ್ಟಿಲ್ಲ, ಕಾಲ್ ರೆಕಾರ್ಡ್ಸ್ ಇಲ್ಲ ಅಲ್ಲಿ. ಓಕೆ, ಹಾಗೇನೆ ನಾವು ಏನು ಹೇಳ್ತೀವಿ, ಬಟ್ ಕಾಲ್ ರೆಕಾರ್ಡ್ಸಲ್ಲಿ ಅವರು ಸ್ಟಾಫ್ಗಳಿಗೆ ಫೋನ್ ಮಾಡಿದ್ದಾರೆ. ಅವರು ಒಂದು ಹೋಟೆಲ್ ರೆಸ್ಟೋರೆಂಟ್ ಕೂಡ, ಪಬ್ ಆ್ಯಂಡ್ ರೆಸ್ಟೋರೆಂಟ್ ರನ್ ಮಾಡ್ತಾರೆ. ಸೊ ಆ ಸ್ಟಾಫ್ಗಳಿಗೆ ಕಾಲ್ ಮಾಡಿರ್ತಾರೆ, ಕೆಲವು ಪೇಮೆಂಟ್ಸ್ ಆಗಿದೆಯಾ, ಕೆಲವು ಪೇಮೆಂಟ್ಸ್ ಆಗಿಲ್ವಾ, ಎಲ್ಲಿದ್ದೀರಾ, ಏನು ಸ್ಕೆಡ್ಯೂಲ್ ಆಫ್ ವರ್ಕ್ದ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡಿದ್ದಾರೆ. ದಟ್ ಇಸ್ ಸ್ಟಾಫ್ಗಳಿಗೆ ಮಾತ್ರ ಆ ಸಂದರ್ಭದಲ್ಲಿ ಕರೆ ಹೋಗಿರೋದು ಹೊರತು ದರ್ಶನ್ ಅವ್ರ ಕಾಲಿಂದ, ಫೋನಿಂದ ಯಾವುದೂ ಕರೆಗಳು ಹೋಗಿಲ್ಲ. ಯಾವುದೇ ಇತರ ಆರೋಪಿಗಳಿಗೆ ಯಾವುದೇ ಕರೆ ಹೋಗಿಲ್ಲ ಇಲ್ಲ. ಓಕೆ, ಅವ್ರ ಕಂಟೆನ್ಷನ್ ಕ್ಲಿಯರ್ ಇರೋದು. ಹಾಗೇನೆ ನಾವು ನೋಡ್ರಿ CCTV ಫುಟೇಜ್, ನಾವು ಇದು ಬಹಳ ಕುತೂಹಲಕಾರಿ ಅಂತ ಅಂದರೆ ಈ CCTV ಫುಟೇಜ್ದೇನೆ. ಯಾಕಂದರೆ ಎಲ್ಲ TV ಚಾನೆಲ್ಗಳಲ್ಲೂ ಈ ಸ್ಕಾರ್ಪಿಯೋ ಕಾರ್ ಅಲ್ಲಿಂದ ಇಲ್ಲಿ ಬಂತು CCTV ಫುಟೇಜ್ ಕ್ಲಿಯರ್ ಆಗಿದೆ ಅಂತ. ಖಂಡಿತ ಅದನ್ನೇ ಪ್ರಾಸಿಕ್ಯೂಷನ್ ಅವರು ಹೇಳ್ತಾರೆ, CCTV ಫುಟೇಜಲ್ಲಿ ಕಾರ್ ಓಡಾಡಿದ್ದು ಕಾಣಿಸುತ್ತೆ ಅಂತ. ದರ್ಶನ್ ಅವ್ರ ಪರವಾಗಿ ಕಂಟೆನ್ಷನ್ ತಗೊಂಡಿರೋದು ಏನಂದ್ರೆ ವಕೀಲರು, CCTV ಫುಟೇಜ್ ಇರೋದು ಯಾವುದು ಅಂದರೆ ದರ್ಶನ್ ಅವರು ಅವರ ಮನೆಯಿಂದ ಆಚೆ ಬರ್ತಿರೋದು, ಹಾಗೆ ಹೋಟೆಲ್ಗೆ ಹೋಗ್ತಾ ಇರೋದು. ಅವ್ರು ಅದೇ ದಿವಸ ಒಂದು ರಾತ್ರಿ ಹೋಟೆಲ್ಗೆ ಹೋಗ್ತಾರೆ, ಆ ಹೋಟೆಲ್ ಒಳಗಡೆ ಹೋಗ್ತಿರೋಂಥ CCTV ಫುಟೇಜು, ಹಾಗೆ ಮನೆಯಿಂದ ಆಚೆ ಬರ್ತಿರೋ CCTV ಫುಟೇಜು ಹೊರತು ಶೆಡ್ನ ಹತ್ರ ಕಾರ್ನಲ್ಲಿ ದರ್ಶನ್ ಅವ್ರು ಎಲ್ಲೂ ಕಾಣಿಸ್ಕೊಂಡಿಲ್ಲ. ಓಹೋ, ಸ್ಕಾರ್ಪಿಯೋ ಕಾರ್, ಬ್ಲ್ಯಾಕ್ ಕಾರ್ ಹೌದು, ದರ್ಶನ್ದಲ್ಲ, ಅದು ನಮ್ದಲ್ಲ. ಅವ್ರು ಹೇಳ್ತಾರೆ ನಮ್ದಲ್ಲ, ಆರೋಪಿ 14 ಅವ್ರದ್ದು, A14 ಅವ್ರದ್ದು. ಸೊ ಆದ್ದರಿಂದ CCTV ಫುಟೇಜ್ ಆಗಿರೋದು, ಕಾಲ್ ರೆಕಾರ್ಡ್ಸ್ನಲ್ಲಿ ಪ್ರಾಸಿಕ್ಯೂಷನ್ ನನ್ನ ಇನ್ವಾಲ್ವ್ಮೆಂಟ್ ಇದೆ, ನನ್ನ ರೋಲ್ ಇದೆ ಅಂತ ಹೇಳಿ ಸಾಬೀತುಪಡಿಸೋಕ್ಕಾಗಿಲ್ಲ. ಆದ್ರಿಂದ ಅವರು ಮೇಲ್ಮನವಿ ಏನು ಬಂದಿದೆ ಅದನ್ನು ನೀವು ವಜಾ ಮಾಡಿ ಅಂತ ಹೇಳಿ ಕೇಳ್ಕೊಂತಾರೆ. ಬಹಳ ಜೋರಾಗಿ ವಾದ ಮಾಡಿದ್ದಾರೆ, CCTV ಫುಟೇಜ್ ಸಾಕ್ಷ್ಯ ಆಗೋದಿಲ್ಲ ಅಂತ. ಹೌದು, CCTV ಅವ್ರು ಹಾಕಿದ್ರು ಇವರೇ ಅಲ್ಲಿದ್ರು ಅಂತೇಳಿ ಎಲ್ಲಿ ಕಂಡು ಬಂದಿದೆ. ಓಕೆ, ಅದನ್ನು ಪ್ರಾಸಿಕ್ಯೂಷನ್ ಸಾಬೀತುಪಡಿಸಿಲ್ಲ ಅಂತ ಇವರು ಹೇಳ್ತಾ ಇದ್ದಾರೆ. ಓಕೆ, ಬಟ್ ಕಾರ್ ಓಡಾಡಿರ್ಬೋದು, ಕಾರ್ನಲ್ಲಿ ದರ್ಶನ್ ಇದ್ರ, ಕಾರ್ನಲ್ಲಿ ಯಾರಿದ್ರು, ಎಲ್ಲಿ ಇಳಿದ್ರು, ಎಷ್ಟು ಜನ ಇದ್ರು, ಶೆಡ್ ಹತ್ರನೂ ಇರಲಿಲ್ಲ. ಹೌದು, ಅಲ್ಲ ಕಾರ್ ಕಾಣಿಸಿದೆ ಶೆಡ್ ಹತ್ರ. ಓಕೆ, ಬಟ್ ಅದ್ರಲ್ಲಿ ದರ್ಶನ್ ಇರಲಿಲ್ಲ ಅಂತ. ಹೌದು, ಅಂದ್ರೆ ದರ್ಶನ್ ಇರ್ಲಿಲ್ಲ ಅನ್ನೋದ್ಕಿಂತ ಇದ್ರ ಅನ್ನೋ ಪ್ರಶ್ನೆ ಬರುತ್ತೆ ಸರ್. ಕಾನೂನಲ್ಲಿ ಏನಾಗುತ್ತೆ, ಇದ್ರ, ಯಾರ್ಯಾರಿದ್ರು, ಎಲ್ಲಿ ಇಳಿದ್ರು, ಇದು ಪ್ರಾಸಿಕ್ಯೂಷನ್ ಅವರು ಕೆಲಸ ಮಾಡಬೇಕಿತ್ತು. ಸೊ ಅವ್ರ ಕಂಟೆನ್ಷನ್ ತಗೊಂತಾರೆ, ಇದರಲ್ಲಿ ಇರಲಿಲ್ಲ. ಹೋಟೆಲ್ಲು ಮತ್ತು ಮನೆಯದು CCTV ಫುಟೇಜ್ ಏನಿದೆ ಅಲ್ಲಿ ಮಾತ್ರ ಇವರು ದರ್ಶನ್ ಅವರು ಆಚೆ ಬಂದಿರೋದು, ಒಳಗೋಗಿರೋದು ಮಾತ್ರ ಕಾಣಿಸಿದೆ. ಪ್ರಾಸಿಕ್ಯೂಷನ್ ಅವರು ಎಲ್ಲಿ ತೋರಿಸಿದ್ದಾರೆ, ಇಲ್ಲಿ ದರ್ಶನ್ ಶೆಡ್ ಹತ್ರ ಇಳಿತಾ ಇರೋದು, ಶೆಡ್ ಹತ್ರ ಕಾರಲ್ಲಿ ಎತ್ಕೊಂಡು ಹೇಳ್ತಿರೋದು ಅಂತ ಹೇಳಿ ಅವರ ಒಂದು ಸ್ಟ್ರಾಂಗ್ ಕಂಟೆನ್ಷನ್ ಅಂತಾನೆ ಹೇಳ್ಬೋದು ಸರ್ ಇದರಲ್ಲಿ. ಹಾಗೇನೆ ಯಾವುದೇ ರೀತಿ ಒಂದು ಈ ಕಿಡ್ನಾಪಲ್ಲಿ ಆಗಿರ್ಬೋದು, ಇದು ಅಬ್ಡಕ್ಷನ್ ಅಂತ ನಾವೇನು ಕರಿತೀವಿ, ಇದು ಪವಿತ್ರ ಗೌಡ ಅವ್ರದಕ್ಕೆ ಬಂದರೆ ಅವ್ರು ಹೇಳ್ತಾರೆ, ಈ ಇಷ್ಟು ಏನು ನಡೀತು ಚಿತ್ರದುರ್ಗದಿಂದ ಬೆಂಗಳೂರಲ್ಲಿ ಬಾರಲ್ಲಿ ಕುಡ್ದಿದ್ದಾಗಲಿ, ಶೆಡ್ ಹತ್ರ ಬಂದಿದ್ದಾಗಲಿ, ಎಲೆಕ್ಟ್ರಿಕ್ ಶಾಕ್ ಕೊಟ್ಟರು, ಇದು ಮಾಡಿರುವಂಥ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಏನಿದೆ ಅದು ಎಲ್ಲೂ ಪವಿತ್ರ ಗೌಡ ಅವರ ರೋಲು ಇಲ್ಲಿ ಕಾಣಬರ್ತಿಲ್ಲ. ಅಂದರೆ ಅವ್ರ ಇನ್ವಾಲ್ವ್ಮೆಂಟ್ ಇದು ಯಾವುದಕ್ಕೂ ರಿಲೇಟೆಡ್ ಇಲ್ಲವೇ ಇಲ್ಲ. ಹಾಗೇನೆ ಸೇಮ್ ಇವರು ಪವಿತ್ರ ಗೌಡ ಅವರು ಕರೆಗಳು ನೋಡಿದರೆ ಈ ಇಷ್ಟು ಜನ ಅಕ್ಯೂಸ್ಗಳು ಯಾರಿದ್ದಾರೆ ಅವ್ರು ಯಾರಿಗೂ ಫೋನ್ ಕರೆಗಳು ಹೋಗಿಲ್ಲ, ಆಕೆ ಇನ್ವಾಲ್ವ್ಮೆಂಟ್ ಇಲ್ಲ. ಏನಂದರೆ ಆಕೆ ಬಂದು ಚಪ್ಪಲ್ನಲ್ಲಿ ಹೊಡೆದ್ರು ಅನ್ನೋದನ್ನ ಮಾತ್ರ ಪ್ರಾಸಿಕ್ಯೂಷನ್ನು ಹೇಳ್ತಾರೆ ಹೊರತು ಬೇರೆ ಯಾವುದೇ ರೀತಿಯಾದ ಒಂದು DNA ಬ್ಲಡ್ ಸ್ಟೇನ್ ಆಗಲಿ ಇದಾಗಲಿ ಈ ಇವ್ರ ಹತ್ರ ಪವಿತ್ರ ಗೌಡ ಅವ್ರ ಹತ್ರ ಸಿಕ್ತು ಅನ್ನೋದನ್ನ ಸಾಬೀತು ಮಾಡಿಲ್ಲ ಅನ್ನೋದನ್ನ ಪವಿತ್ರ ಗೌಡ ಕಂಟೆನ್ಷನ್. ಹಾಗೆ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ನಾನು ಸಿಂಗಲ್ ಪೇರೆಂಟು, ನನ್ನ ಮಗಳಿಗೆ ನನ್ನ ಅವಶ್ಯಕತೆ ಇದೆ, ಅದನ್ನೆಲ್ಲ ಸ್ವಲ್ಪ ಕನ್ಸಿಡರ್ ಮಾಡಿ ಅಂತ ಕೂಡ. ಹಾಗೆ ಸರ್ ನಾವಿಲ್ಲಿ ನೋಡಿದರೆ CW 72 ಮತ್ತು 91 ಇವ್ರು ಏರ್ ಐ ವಿಟ್ನೆಸ್ ಇರ್ತಾರೆ, ಅವರು ಅಕ್ಯೂಸ್ ನಂಬರ್, ಕೆಲವು ಅಕ್ಯೂಸ್ಡ್ಗಳು ಪ್ರೆಸೆಂಟ್ ಇದ್ರು ಅಲ್ಲಿದ್ರು ಪ್ರತ್ಯಕ್ಷವಾಗಿ ಅಂತ ಹೇಳ್ತಾರೆ, ಇಬ್ರು ಐ ವಿಟ್ನೆಸ್ಸೇ. ಇನ್ನೊಬ್ರು ಹೇಳ್ತಾರೆ ಇಲ್ಲ ಅವ್ರ 4 ಜನ ಇರಲಿಲ್ಲ, ಇವರಿಬ್ರು ಇದ್ರು ಅಂತ ಹೇಳಿ. ಇಬ್ರು ಐ ವಿಟ್ನೆಸ್ಸು ಆ ಟೈಮಲ್ಲಿ ಸ್ಪಾಟಲ್ಲಿ ಇದ್ರು ಅಂದಾಗ ಇವರಿಬ್ರು ಸ್ಟೇಟ್ಮೆಂಟ್ನಲ್ಲಿ ಕಾಂಟ್ರಡಿಕ್ಷನ್ಸ್ ಇದೆ. ಇದನ್ನ ಸುಪ್ರೀಂ ಕೋರ್ಟು
ಖಂಡಿತವಾಗ್ಲೂ ಕನ್ಸಿಡರ್ ಮಾಡಬೇಕು ಅಂತ ಹೇಳಿ ಅವರು ಇದನ್ನ ಚಾರ್ಜ್ ಶೀಟ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡಿಲ್ಲ ಪ್ರಾಸಿಕ್ಯೂಷನ್. ಓಕೆ. ಚಾರ್ಜ್ ಶೀಟ್ ಅಲ್ಲಿ ಫೈನಲ್ ರಿಪೋರ್ಟ್ 170 ಸೆಕ್ಷನ್ 173 ಅಲ್ಲಿ ಏನು ಫೈಲ್ ಮಾಡ್ತಾರೆ ಅದರಲ್ಲಿ ಎಸ್ಟಾಬ್ಲಿಷ್ ಮಾಡಿಲ್ಲ. ಯಾಕಂದ್ರೆ ಹೇಳಿಕೆಗಳನ್ನೆಲ್ಲ ಚಾರ್ಜ್ ಶೀಟ್ ಅಲ್ಲಿ ನೀವು ರೆಕಾರ್ಡ್ ಮಾಡ್ತೀರಾ. ಇಲ್ಲಿ ಇವ್ರದೇ ಹೇಳಿಕೆಯಲ್ಲಿ ಯಾರ್ಯಾರಿದ್ದಾರೆ ಅಂತ ಅದು ಇದು ಎರಡೂ ಡಿಫ್ರೆಂಟ್ ಇದೆ. ಅದು ಇಬ್ರು ಐ ವಿಟ್ನೆಸ್ ಇವರೇ ಮೇಜರ್ ಕೇಸ್ಗೆ. ಮಿಕ್ಕಿದೆಲ್ಲ ಸಾಂದರ್ಭಿಕ ಶಾಸ್ತ್ರ ಇದು ಏನಿದೆ ಸಾಕ್ಷಿಗಳು ಅದೆಲ್ಲ ಇದೆ. ಆದರೆ ಇವ್ರ ಸ್ಟೇಟ್ಮೆಂಟ್ನಲ್ಲಿ ಕಾಂಟ್ರಡಿಕ್ಟರಿ ಇದೆ. ಸೊ ಹಾಗಾಗಿ ಚಾರ್ಜ್ ಶೀಟ್ನಲ್ಲಿ ಮೆನ್ಷನ್ ಮಾಡಿಲ್ಲ ಅಂತ ಇವರು. ಹೌದು, ಚಾರ್ಜ್ ಶೀಟ್ ಅಲ್ಲಿ ನಾಟ್ ಎಸ್ಟಾಬ್ಲಿಷ್, ಸಾಬೀತುಪಡಿಸಿಲ್ಲ ಇವರು ಪ್ರಾಸಿಕ್ಯೂಷನ್. ಓಕೆ. ಹಾಗೆ ಸರ್ ಇದನ್ನೆಲ್ಲ ನೋಡಿದಾಗ ಅವ್ರು ಹಲವಾರು ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ಗಳ ಮೇಲೆ ಪ್ರೆಸಿಡೆಂಟ್ ಅಂತ ನಾವೇನು ಕರಿತೀವಿ ರಿಲೇ ಆಗ್ತಾರೆ. ಸೊ ಆ ಬೇಲ್ ಕೊಟ್ಟ ಮೇಲೆ ಯಾವುದೇ ರೀತಿ ದರ್ಶನ್ ಆಗಲಿ ಇತರರಾಗಲಿ ಯಾವುದೇ ರೀತಿ ಕ್ಯಾನ್ಸಲೇಷನ್ ಆಫ್ ಬೇಲ್ಗೆ ಆಗುವಂತಹ ಒಂದು ಕಂಡೀಷನ್ ವೈಲೇಷನ್ ಆಗಿಲ್ಲ. ಆದ್ದರಿಂದ ನಮ್ಮ ಏನು ಬಂದಿದ್ದಾರೆ ಪ್ರಾಸಿಕ್ಯೂಷನ್ ರಾಜ್ಯ ಸರ್ಕಾರ ಅಪೀಲ್ ಏನು ಬಂದಿದ್ದಾರೆ ಅದನ್ನು ನೀವು ವಜಾಗಳು ಮಾಡಬೇಕು ಅಂತ ಹೇಳಿ ಕೇಳ್ಕೊತಾರೆ. ಸರ್ ಇಲ್ಲಿ ಕ್ಯಾನ್ಸಲೇಷನ್ ಆಫ್ ಬೇಲ್ಗೆ ಸುಪ್ರೀಂ ಕೋರ್ಟ್ ಈಗ ಅರೆಸ್ಟ್ ಯಾವಾಗ ಮಾಡ್ಬೋದು ಅಂತ ಅಂದರೆ ಇಟ್ ಕ್ಲಿಯರ್ಲಿ ಸೇಸ್, ತುಂಬ ಚೆನ್ನಾಗಿ ಹೇಳ್ತಾರೆ, ನೆಸೆಸಿಟಿ ಅನ್ನೋ ಒಂದು ಪದನ ಡಿಫೈನ್ ಮಾಡ್ತಾರೆ. ಅವಶ್ಯಕತೆ, ಯಾವಾಗ ಅವಶ್ಯಕತೆ ಕಂಡು ಬರುತ್ತೆ, ಯಾವ ಸಂದರ್ಭದಲ್ಲಿ. ನಾನು ಆಗಲೇ ಹೇಳಿದೆ ಇಲ್ಲಿ ಷರತ್ತು ಉಲ್ಲಂಘನೆ ಆಗಿದೆ ಅಂತ ಹೇಳಿ ರಾಜ್ಯ ಸರ್ಕಾರ ಮೇಲೆ ಮನವಿ ಹೋಗಿಲ್ಲ. ಇಲ್ಲಿ ಬಂದಿರೋದು ಉಚ್ಚ ನ್ಯಾಯಾಲಯ ಏನಿದೆ ಅದು ಕೆಲವು ಅಂಶಗಳನ್ನು ಪರಿಗಣಿಸಿಲ್ಲ. ಸುಪ್ರೀಂ ಕೋರ್ಟ್ನ ಮುಂದೆ ಆ ಕಾರಣಕ್ಕೆ ನಾವು ಇದನ್ನು ಪರಿಗಣಿಸಿ ಅಂಶಗಳನ್ನು ಕನ್ಸಿಡರ್ ದೀಸ್ ಆ್ಯಂಡ್ ಕ್ಯಾನ್ಸಲೇಷನ್ ಸೆಟ್ ಅಸೈಡ್ ದ ಆರ್ಡರ್. ಸೆಟ್ ಅಸೈಡ್ ಆರ್ಡರ್ ಆದಾಗ ಆಟೋಮ್ಯಾಟಿಕಲಿ ಅವರನ್ನು ಅರೆಸ್ಟ್ ಮಾಡ್ತಾರೆ. ಸೊ ಇದಕ್ಕೆ ಇಬ್ಬರು ಕಡೆಯಿಂದನೂ ರಾಜ್ಯ ಸರ್ಕಾರದ ಕಡೆಯಿಂದ ಹಾಗೆ ದರ್ಶನ್ ಅವ್ರ ಕಡೆಯಿಂದ ಈ ಥರ ಅಕ್ಯೂಸ್ಡ್ಗಳಿಂದ ಸುಮಾರು ಜಡ್ಜ್ಮೆಂಟ್ಗಳು ಇವ್ರ ಕಡೆ ಡಿಫೆಂಡ್ ಮಾಡ್ಕೊಳ್ಳೋಕ್ಕೆ ಆ ಕಡೆ ಡಿಫೆಂಡ್ ಮಾಡ್ಕೊಳ್ಳೋಕ್ಕೆ ಎರಡೂ ಇದ್ದರು. ಸುಪ್ರೀಂ ಕೋರ್ಟಿನ ಒಂದು ಕೋರ್ಟ್ ನ್ಯಾಯಾಧೀಶರಿಗೆ ಬಿಟ್ಟಿದ್ದು ಅದು. ಸರ್ ಇಲ್ಲಿ ಹಾಗೇನೆ ನಾವೇನು ಹೇಳ್ತೀವಿ, ಇಟ್ ಈಸ್ ಕಾಲ್ಡ್ ಜುಡಿಷಿಯಲ್ ರೀಕನ್ಸಿಡ್ರೇಷನ್ ಅಂತ. ಜುಡಿಷಿಯಲ್ ರೀಕನ್ಸಿಡ್ರೇಷನ್ ಅಂತ ಅಂದರೆ ಈಗ ಎಮರ್ಜಿಂಗ್ ಏನೋ ಹೊಸ ಸಂದರ್ಭಗಳು ಬಂದರೆ, ಎಮರ್ಜಿಂಗ್ ನ್ಯೂ ಫ್ಯಾಕ್ಟ್ಸ್ ಅಂದಾಗ ಸುಪ್ರೀಂ ಕೋರ್ಟ್ ಹ್ಯಾಸ್ ಆಲ್ ದ ಪವರ್ಸ್ ಅಂಡರ್ ಸೆಕ್ಷನ್ 439 ಸಬ್ ಕ್ಲಾಸ್ 2 ಟು ರೀಕನ್ಸಿಡರ್ ದ ಬೇಲ್ ಆರ್ಡರ್ಸ್. ಸೊ ಇಲ್ಲೇನಾಗುತ್ತೆ, ಡೈರೆಕ್ಷನ್ ವಿಲ್ ಬಿ ಗಿವನ್ ಟು ಹೈಕೋರ್ಟ್ ಆ್ಯಂಡ್ ಸೆಷನ್ ಕೋರ್ಟ್ ಅಂದರೆ ಟ್ರಯಲ್ ಕೋರ್ಟ್ಗೆ ಟು ಅರೆಸ್ಟ್ ದೆಮ್. ಇದು ಸುಪ್ರೀಂ ಕೋರ್ಟಿಗೆ ಅಪೀಲ್ನಲ್ಲಿ ಪವರ್ಸ್ ಇದೆ. ಇದು ಒಂದು ಕ್ಲಾರಿಟಿ. ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ ಏನಂದರೆ ಬೇಲ್ ಕ್ಯಾನ್ಸಲೇಷನ್ ಆಗಿಬಿಟ್ಟಿದೆ ಅಂತ. ಇದು ಅನಲ್ಮೆಂಟ್ ಆಫ್ ಬೇಲ್ ಆರ್ಡರ್ಸ್. ಹೈಕೋರ್ಟ್ನ ಆರ್ಡರ್ಸ್ ಏನಾಗಿದೆ ಅದನ್ನು ರೀಕನ್ಸಿಡರ್ ಮಾಡಿ ಸೆಟ್ ಅಸೈಡ್ ಮಾಡಿ ಅಂತ ಹೇಳಿ ಅದನ್ನು ರಾಜ್ಯ ಸರ್ಕಾರ ಹೋಗಿರೋದ್ರಿಂದ ಯಾವಾಗ ರೀಕನ್ಸಿಡರ್ ಮಾಡ್ಬೋದು, ನೆಸೆಸಿಟಿ. ಸೊ ಅನಲ್ಮೆಂಟ್ ಆಫ್ ಬೇಲ್ನ ಜಸ್ಟಿಫೈ ಮಾಡಬೇಕು. ಅದೇ ಇದೆರಡು ಡಿಫ್ರೆನ್ಸು. ಅನಲ್ಮೆಂಟಲ್ಲಿ ಏನಾಗುತ್ತೆ ಅಂದರೆ ಸರ್, ಸುಪ್ರೀಂ ಕೋರ್ಟ್ ಕನ್ಸಿಡರ್ ಮಾಡಿರೋದು ಇವಾಗ ದರ್ಶನ್ ಅವ್ರ ಬೇಲ್ ಏನು ಕ್ಯಾನ್ಸಲ್ ಆಯಿತು ಅಂತ ನಾವು ಹೇಳ್ತೀವಿ. ಲೀಗಲ್ ಪ್ರಿನ್ಸಿಪಲ್ಸ್, ಈ ಅಂಶಗಳು ಕಾನೂನಿನ ಚೌಕಟ್ಟಿನ ಒಂದು ಕೆಲವು ಅಂಶಗಳನ್ನು ನಮ್ಮ ಹೈಕೋರ್ಟ್ ಕನ್ಸಿಡರ್ ಮಾಡದೆ ಬೇಲ್ ಆರ್ಡರ್ ಪಾಸ್ ಮಾಡಿದ್ರೆ ಅದನ್ನ ಸುಪ್ರೀಂ ಕೋರ್ಟ್ ರೀಕನ್ಸಿಡರ್ ಮಾಡಿ ಆದೇಶ ಹೊರಡಿಸ್ಬೋದು. ಇದು ತುಂಬಾ ಇಂಪಾರ್ಟೆಂಟ್. ನಿಜ. ಯಾಕಂದ್ರೆ ಈಗ ಹೈಕೋರ್ಟ್ನಲ್ಲಿ ಆಗಿದೆ ಫೈನಲ್ ಅಂತ ನಾವು ಎಲ್ಲರೂ ಅಂತಾರೆ, ಸುಪ್ರೀಂ ಕೋರ್ಟಲ್ಲಿ ಏನಾಗಿದೆ ಹೈಕೋರ್ಟಲ್ಲಿ ಮಾಡಿರೋದೇ ಸುಪ್ರೀಂ ಕೋರ್ಟಲ್ಲಿ ಅಂತ ತುಂಬಾ ಜನಕ್ಕೆ ಆಗ್ಬಿಟ್ಟಿತ್ತು. ಇನ್ನು ಹೈಕೋರ್ಟಲ್ಲೇ ಆದ್ಮೇಲೆ ಸುಪ್ರೀಂ ಕೋರ್ಟಲ್ಲಿ ಏನು ಇದನ್ನೇ ಮಾಡ್ತಾರೆ, ಚೇಂಜಸ್ ಮಾಡಲ್ಲ, ರೇರ್ ಕೇಸಲ್ಲಿ ಮಾಡ್ತಾರೆ ಅಂತ. ಸರ್ ಆದರೆ ಏನಾಗುತ್ತೆ, ಸುಪ್ರೀಂ ಕೋರ್ಟ್ಗೆ ಹ್ಯಾಸ್ ವೈಡ್ ಪವರ್ಸ್ ಟು ರೀಕನ್ಸಿಡರ್ ಫಾರ್ ಅನಲ್ಮೆಂಟ್ ಆಫ್ ಬೇಲ್ ಆರ್ಡರ್ಸ್. ಅದೇ ಈ ಕೇಸ್ನಲ್ಲಿ ಆಗಿತ್ತು. ಬಹಳ ವ್ಯತ್ಯಾಸ ಇದೆ ಎರಡಕ್ಕೂ ಕೂಡ. ಬೇಲ್ ಕ್ಯಾನ್ಸಲ್ ಆಗೋದಕ್ಕೂ ಸುಪ್ರೀಂ ಕೋರ್ಟ್ ಹೈಕೋರ್ಟಿನ ಅಂಶಗಳನ್ನು ಪರಿಗಣಿಸಿಲ್ಲ ಅನ್ನುವ ಕಾರಣಕ್ಕೋಸ್ಕರ ರದ್ದುಪಡಿಸುವಂತ. ಖಂಡಿತವಾಗ್ಲೂ ಸರ್, ಖಂಡಿತ. ಯೂಶಲಿ ಈಗ ಬೇಲ್ ಕ್ಯಾನ್ಸಲೇಷನ್ಗೆ ಷರತ್ತು ಉಲ್ಲಂಘನೆ ಆಗಿದ್ರೆ ಹೈಕೋರ್ಟ್ನಲ್ಲೇ ರಾಜ್ಯ ಸರ್ಕಾರ ಮತ್ತೆ ಪ್ರಾಸಿಕ್ಯೂಷನ್ ಅವ್ರ ಅರ್ಜಿ ಸಲ್ಲಿಸಿ ಈ ತರ ಈ ಅಪರಾಧಿ ನೀವು ಏನು ಇದು ಮಾಡಿದ್ದೀರಾ, ಆಪಾದಿತರು ಉಲ್ಲಂಘನೆ ಮಾಡಿದ್ದಾರೆ, ನೀವು ಆದ್ರಿಂದ ಬೇಲ್ ಕ್ಯಾನ್ಸಲ್ ಮಾಡಿ ಅಂತ ಅದೇ ಕೋರ್ಟ್ನಲ್ಲಿ ಅಥವಾ ಟ್ರಯಲ್ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿತ್ತು. ಸುಪ್ರೀಂ ಕೋರ್ಟ್ಗೆ ಬರಬೇಕು ಅಗತ್ಯ ಇರಲಿಲ್ಲ. ಖಂಡಿತ ಇಲ್ಲ, ಅಪೀಲ್ ಬರೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಆದರೆ ಅರ್ಥ ಮಾಡ್ಕೊಬೇಕಾದ್ರೆ ಇದು ಬೇಲ್ ಕ್ಯಾನ್ಸಲೇಷನ್ ಅಲ್ಲ, ದಿಸ್ ಇಸ್ ಅನಲ್ಮೆಂಟ್ ಆಫ್ ಬೇಲ್ ಆರ್ಡರ್ಸ್. ಸೊ ಅನಲ್ಮೆಂಟ್ ಆಫ್ ಬೇಲ್ ಆರ್ಡರ್ಸ್ ಪವರ್ ಇರುವಂತ ಸುಪ್ರೀಂ ಕೋರ್ಟ್ಗೆ ಮಾತ್ರ. ಖಂಡಿತವಾಗ್ಲೂ ಸರ್, ಇದು ಸುಪ್ರೀಂ ಕೋರ್ಟ್ಗೆ ಅಂತ ಮಾತ್ರ ಅಲ್ಲ, ದಿಸ್ ಇಸ್ ಫಾರ್ ದ ಅಪೀಲ್ ಕೋರ್ಟ್ ಅಂತ ಕರಿತೀವಿ. ಅಪೀಲ್ ಕೋರ್ಟ್. ಹೌದು. ಈಗ ಟ್ರಯಲ್ ಕೋರ್ಟ್ ಅಲ್ಲಿ ಆದ್ರೆ ಅದನ್ನ ಹೈಕೋರ್ಟ್ ನಲ್ಲಿ ಚಾಲೆಂಜ್ ಮಾಡಬಹುದು. ಓಕೆ. ಸೊ ಹೈಕೋರ್ಟ್ ನಲ್ಲಿ ಆದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಆ ತರ. ಸೊ ಆದ್ರಿಂದ ಸುಪ್ರೀಂ ಕೋರ್ಟ್ ಹ್ಯಾಸ್ ವೈಡರ್ ಪವರ್ ಫಾರ್ ರೀಕನ್ಸಿಡರಿಂಗ್ ಯಾವ ಅಂಶಗಳನ್ನ
ಕನ್ಸಿಡರ್ ಮಾಡಿಲ್ಲ ಹೈಕೋರ್ಟ್ನಲ್ಲಿ, ಅದನ್ನ ಮತ್ತೆ ರೀಕನ್ಸಿಡರ್ ಮಾಡಿ ಏನು ಆದೇಶ ಇದೆ ಡಿಸ್ಕ್ರಿಷನ್. ನಾವು ಎಲ್ಲೂ CRPC ಅಲ್ಲಾಗಲಿ ಸಂವಿಧಾನದಲ್ಲಾಗಲಿ ಮೇನ್ ಆಗಿ ಸಂವಿಧಾನ ಈಸ್ ಫಾರ್ ಇಟ್ ಟಾಕ್ಸ್ ಅಬೌಟ್ ಓನ್ಲಿ ರೈಟ್ಸ್. ನಿಮ್ಮ ಹಕ್ಕುಗಳೇನು ಅಂತ ಹೇಳಿ ಸಂವಿಧಾನದಲ್ಲಿ ನಾವು ನೋಡ್ಬೋದು. ಆದರೆ ನಿಮ್ಮ ಹಕ್ಕುಗಳನ್ನ ಹೇಗೆ ಉಲ್ಲಂಘನೆ ಆಗದೇ ಇರಂಗೆ ನೋಡ್ಕೊಳ್ಳೋದಕ್ಕೆ CRPC ಪ್ರೊಸೀಜರ್, ಇಟ್ಸ್ ಅ ಪ್ರೊಸೀಜರ್. ಅಲ್ಲಿ ನೆಕ್ಸ್ಟ್ ಅಲ್ಲಿ ಪ್ರೊಸೀಜರ್ ಬರುತ್ತೆ. CRPC ಇಸ್ ಟೋಟಲಿ ವಿತ್ ದ ಪ್ರೊಸೀಜರ್. ಸೊ ಪ್ರೊಸೀಜರಲ್ಲಿ ಏನಾದರೂ ನಿಮ್ಮ ಹಕ್ಕು ಉಲ್ಲಂಘನೆ ಆದರೆ ಮತ್ತೆ ನೀವು ಅದನ್ನ ಕ್ವಶನ್ ಮಾಡ್ಬೋದು. ಓಕೆ, ಅದನ್ನೇ ಅಕ್ಯೂಸ್ಡ್ ಈಗ ಏನು ನಾನು ಅರೆಸ್ಟ್ ಮೆಮೋ ಕೊಟ್ಟಿಲ್ಲ ಇದಾಗಿಲ್ಲ, ಡ್ಯೂ ಪ್ರೊಸೀಜರ್, ಲ್ಯಾಕ್ ಆಫ್ ಪ್ರೊಸೀಜರ್ ಅದನ್ನ ಕ್ವಶನ್ ಮಾಡಿದ್ದಾರೆ. ಸೊ ಆದ್ದರಿಂದ ಮ್ಯಾಂಡೇಟ್ ಆಗಿ ಏನಂದರೆ ಮ್ಯಾಂಡೇಟ್ ಪ್ರೊಸೀಜರ್ಸ್ ಅಂತ ನಾವೇನು ಕರಿತೀವಿ ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಕ್ವಶನ್ ಮಾಡ್ಬೋದು. ಈಗ ಹೈಕೋರ್ಟಲ್ಲಿ ಟ್ರಯಲ್ ಕೋರ್ಟಲ್ಲಿ ಆಗಿದ್ರೆ ಹೈಕೋರ್ಟಲ್ಲಿ ಆಗಿದ್ರೆ ನಾವು ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಕ್ವಶನ್ ಮಾಡಬಹುದು. ಓಕೆ.